ನಾನ್ ನಿಮ್ಗೆ ಹೇಳಿದ್ದೆ ಒಂದು ಸಂತೋಷವಾದ ವಿಚಾರ ನಿಮ್ಗೋಸ್ಕರ ಕಾಯ್ತಾ ಇದೆ ಅಂತ. ಹಾಗೂ ನಿಮ್ಗೂ ಹೇಳಿದೆ ನಾನು ಒಂದು ಸಂತೋಷವಾದ ವಿಚಾರ ನಿಮ್ಗಾಗಿ ಕಾಯ್ತಾ ಇದೆ ಅಂತ. ನಿಮ್ಮನ್ನ ಪ್ರಶ್ನೆ ಕೇಳೋದಕ್ಕೆ ನಿಮ್ಮ ಫ್ರೆಂಡ್ಸ್ ಈಗ ಬರ್ತಾ ಇದ್ದಾರೆ. ಆ ಫ್ರೆಂಡ್ಸ್ ಯಾರು ಅಂದ್ರೆ ಮೊದಲಿಗೆ ಟೈಗರ್ ಮೋಕ್ಷಗುಂಡ. ಸೊ ಈಗ ನಿಮ್ಮ ಎರಡನೇ ಫ್ರೆಂಡ್ ಯಾರು? ಎನಿ ಗೆಸ್? ಇಲ್ಲ. ನೋ ಗೆಸ್. ಕೋಳಿಕೆ ರಂಗ ಫ್ರಮ್ ಮೈಸೂರ್. ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ. ನಿಮ್ಮ ಮೂರನೇ ಫ್ರೆಂಡ್ ಯಾರು ಗೊತ್ತಾ? ನಿಮ್ಮೆಲ್ಲರಿಗೂ ತುಂಬಾ ಫೇವ್ರೇಟ್ ಅವನು, ಎಸ್ಪೆಷಲಿ ಸೂರಜ್. ನಿನಗಂತೂ ಒಂಥರ ಕಾಸ ಕಾಸ ಅಲ್ವಾ? ಯಾರು? ಏನಾದ್ರು ಐಡಿಯಾ ಇದೆಯಾ? ನಿಮ್ಮೆಲ್ಲರ ಪ್ರೀತಿಯ ತಿಂದಪ್ಪ ವಿಕಾಸ್ ಚೋಪ್ರಾ ಫ್ರಮ್ ಅರಸೀಕೆರೆ. ನೀನ್ ಬರ್ತಿದ್ದಂಗೆ ಹಿಂಗೆ ಅಲ್ಲಾಡ ಸ್ಟಾರ್ಟ್ ಆಗೋಯ್ತು, ನೆಲ ಅಲ್ಲ. ಬಟ್ ನೀನ್ ಬಂದಿದ್ದು ಬಹಳ ಸಂತೋಷ ಆಗಿದೆ. ಸೊ ಈಗ ನೀವೆಲ್ಲ ಹೇಳ್ರಪ್ಪ, ಸೊ ಹೇಗಿದೆ ನಮ್ಮ ಸಂತೋಷ, ನಮ್ಮ ಸರ್ಪ್ರೈಸ್ ಹೇಗಿದೆ? ರಫಿ ಹೇಗಿದೆ? ತುಂಬಾ ಸಂತೋಷ ಆಗ್ತಿದೆ. ಹಳೆ ಪಿಪಿ ಫ್ರೆಂಡ್ಸ್ಗಳು, ಪರದೇಶದಲ್ಲಿ ಪರದಾಟ ಫ್ರೆಂಡ್ಸ್ಗಳು ನೋಡಿ ತುಂಬಾ ಸಂತೋಷ ಆಗ್ತಿದೆ. ಪಿಪಿ ಫ್ರೆಂಡ್ಸ್ ನೋಡಿ ತುಂಬಾ ಸಂತೋಷ ಆಗಿದೆ ಅಂತ ನನಗೆ ಬಹಳ ಸಂತೋಷ. ಪೂರಿ ನಿಮ್ಗೆ ಅನಿಸ್ತಾ ಇದೆ? ನಿರಂಜನ್, ನಮಗಂತೂ ಆಗ್ತಾ ಇಲ್ಲ. ಯಾಕಂದ್ರೆ ಮತ್ತೇನಾರ ಫೈನಾನ್ಸ್ ಅಲ್ಲಿ ಟ್ವಿಸ್ಟ್ ಏನಾರ ಇಟ್ಟಿದ್ದೀರಾ? ಟ್ವಿಸ್ಟ್ ಇಟ್ಟಿಲ್ಲ, ಇದು ಡೆಡ್ ಎಂಡ್. ರೈಟರ್ನು ಇಲ್ಲ, ರೈಟರ್ನು ಇಲ್ಲ, ಡೆಡ್ ಎಂಡ್. ಸೂರಜ್, ಮೂರ್ ಜನ ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ. ಮೊದ್ಲಾಗ ಚೋಪ್ರನ್ ಖಾಲಿ ಆಗಿದೆ, ಅದನ್ನ ಕೇಳ್ಬೇಕಿತ್ತು. ಕೇಳ್ಬಂತಿ, ಎಲ್ಲ ಕೇಳ್ಬಂತಿ. ಆಮೇಲೆ ರಕ್ಷಿತ್ ನೋಡಂತೂ ಕೇಳೋದೇ ಬೇಡ, ಬೀರು ಇದ್ದಂಗೆ. ಹಂಗೆ ನಿಮಗೆ ಏನ್ ಅನಿಸ್ತಾ ಇದೆ? ತಿರ್ಗಾ ಈ ಪಿ ತಂಡಕ್ಕೆ ಜಾಯ್ನ್ ಆಗಿ ಏನ್ ಅನಿಸ್ತಾ ಇದೆ? ನನಗೆ ಬಹಳ ದಿನಗಳಾದ್ಮೇಲೆ ಇವ್ರನ್ನ ನೋಡ್ತಿರೋದು ಬಹಳ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟೆಡ್ ಸೂರಜ್ ಹೋಗ್ತಾನೆ ಅಂತ, ರಫಿನೂ ಬರ್ತಾನೆ ಅಂತ ಗೊತ್ತಿತ್ತು. ನಿನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಿ, ಹೇಗಿತ್ತು? ಬ್ಯಾಂಕಾಕ್ ಬಂದೆ, ಬಹಳ ಚೆನ್ನಾಗಿ ಟಾಸ್ಕ್ ಗಳಲ್ಲಿ ಭಾಗವಹಿಸಿದೆ. ಏನ್ ಸ್ಟ್ರಾಂಗೆಸ್ಟ್ ಕಂಟೆಂಡರ್ ನೀನು. ನೀವು ಸರಿಗೆ ಹೇಳ್ಬೇಕಂತಂದ್ರೆ ನೀವು ನಮ್ಮನ್ನ ಹೈಲೈಟ್ ಮಾಡಿಲ್ಲ ನೋಡಿ. ಈಗ ನೋಡಿ ತುಂಬಾ ಹೈಲೈಟ್ ಮಾಡ್ತಾ ಇದೀವಿ. ಜನಗಳು ಹುಡುಗಿರ್ ಜಾಸ್ತಿ ನೋಡ್ತಾರೆ ಅನ್ಬಿಟ್ಟು ಹುಡುಗಿರನ್ ಜಾಸ್ತಿ ತೋರಿಸಿದೀರಾ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ ಟ್ಯಾಲೆಂಟ್ ಗೆ ನೀವು ಸರಿಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ. ನಿನ್ ಟ್ಯಾಲೆಂಟ್ ಅನ್ನ ಈಗ್ಲೇ ಪ್ರದರ್ಶಿಸು. ಕಮಾನ್. ಬೇಡಿ ಬಿಡಿ. ಬೇಡ ಹೇಳು ಚೋಪ್ರಾ, ಹೇಳಮ್ಮ. ಎಕ್ಸ್ಪೀರಿಯನ್ಸ್ ಏನೋ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅಲ್ಲಿ ಹೋಗಿದ್ದು ಬಂದಿದ್ದು ಎಲ್ಲ ನನಗೆ ಚೆನ್ನಾಗಿ ಅನಿಸ್ತು. ಬಟ್ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಸೂರಜ್ ಸ್ಟಾರ್ಟಿಂಗ್ ಇಂದಾನೇ ಎಲ್ಲ ಒಳಗೇನೆ ಏನ್ ಮಾಡ್ಬೇಕು ಅದನ್ನೆಲ್ಲ ತಿಳ್ಕೊಂಡು ನನಗೆ ಸ್ಟಾರ್ಟಿಂಗ್ ಟಾಸ್ಕ್ ಅಲ್ಲೇ ಹೇಳ್ಬಿಟ್ಟ, ನೀನ್ ಮಾಡಬೇಡ, ಇದನ್ನ ಆಗಲ್ಲ ನಿನ್ ಕೈಯಲ್ಲಿ ಅಂತ ಹೇಳ್ದ. ಒಂಚೂರು ನನಗೆ ಇದ್ದಿದ್ರೆ ಅವನಿಗೆ ತೋರಿಸ್ತಾ ಇದ್ದೆ ಏನಂತ ನಾನು. ಮತ್ತೆ ಇವ್ರ ಬಗ್ಗೆ ಹೇಳೋದೇ ಬೇಡ, ಅವ್ರ ಅಂದಾನೋ ಚಂದಾನೋ ಫುಲ್ಲು ಹಬ್ಬಿಸ್ಬಿಟ್ಟಿದ್ದಾರೆ. ಮಾತಾಡಂಗೆ ಇಲ್ಲ, ರಂಗನಾಯಕಿ. ಮತ್ತೆ ನಾವು ರಫಿ ಅಂತೂ ಬಿಡಿ, ಒಳ್ಳೆ ಕಂಟೆಂಟರು, ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಎಲ್ಲ ಒಟ್ಟು ಹೆಂಗೋ ಫೈನಲ್ಗೆ ಬಂದಿಯಾನಲ್ಲ, ತುಂಬಾ ಸಂತೋಷ ನನಗೆ. ನಿಜ ಹೇಳ, ಈ ಮೂರು ಜನ ಅವರ ಪರ್ಸನಲ್ ಇಂಟ್ರೆಸ್ಟ್ ಮೇಲೆ ಇವತ್ತು ನಾವು ಇವ್ರನ್ನ ಮಾತಾಡಿಸ್ಲೇಬೇಕು ಅಂತ ಬಂದ್ಯಾರೆ. ಸೊ ನೆಕ್ಸ್ಟ್ ಕ್ವಶನ್ ಕೇಳೋದಕ್ಕೆ ನಮ್ಮ ಕೋಳಿಕೆ ರಂಗ ರೆಡಿ ಆಗಿದೆಯಮ್ಮ? ಕೇಳಪ್ಪ. ರೆಡಿ. ಕೇಳಪ್ಪ, ಯಾರ್ಯಾರನ್ನ ಏನೇನ್ ಕೇಳ್ಬೇಕು ಕೇಳು. ನಾನು ಏನ್ ಕ್ವಶನ್ ಕೇಳೋದಲ್ಲ, ಮೂರ್ ಜನದ್ದು ಕ್ಯಾರೆಕ್ಟರ್ಗಳು ಎಕ್ಸ್ಪ್ಲೈನ್ ಮಾಡೋಣ. ಹೇಳಪ್ಪ. ಸೊ ಮೊದಲನೇದಾಗಿ ಸೂರಜ್. ಸೊ ಸೂರಜ್ ಅಂತಂದ್ರೆ ನನಗೆ ಜ್ಞಾಪಕ ಬರೋದು ಈ ಗೌರಿ ಗಣೇಶ ಅಲ್ಲಿ ಲಂಬೋದರ್ ಕ್ಯಾರೆಕ್ಟರ್. ಸೊ ಎಲ್ಲಿವರೆಗೂ ಟೋಪಿ ಹಾಕ್ಸ್ಕೊಳ್ಳೋರು ಇರ್ತಾರೋ ಅಲ್ಲಿ ತನಕ ಹಾಕೋರ್ ಇದ್ದೇ ಇರ್ತಾರೆ. ಸೊ ನಮ್ಗಳ ವೀಕ್ನೆಸ್, ಎಲ್ಲಾರ್ದು ವೀಕ್ನೆಸ್ ಯೂಸ್ ಮಾಡ್ಕೊಂಡು ಅದನ್ನ ಕ್ಯಾಪಿಟಲೈಸ್ ಮಾಡ್ಕೊಂಡು ಫೈನಲ್ ತನಕ ಬಂದ ಅಂತ ಹೇಳ್ಬೋದು. ಅದು ಒಂದು ಕಲೆನೆ, ಎಲ್ರಿಗೂ ಮಾಡಕ್ಕಾಗಲ್ಲ. ಲಂಬೋದರ್ ಅದ್ ಅನಂತನಾಗೆ ಮಾಡಕ್ಕಾಗದು. ಸೊ ಅದೇ ರೀತಿ ಇನ್ನು ಸ್ಫೂರ್ತಿ ಅವ್ರು ಹೇಳ್ಬೇಕು ಅಂದ್ರೆ ಉಪೇಂದ್ರ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ನಾನು ಅನ್ನಂಗೆ. ಸೊ ಅದೇ ರೀತಿ ನಾನು ಅನ್ಕೊಂಡೆ ಬಂದ್ಬಿಟ್ಟಿದ್ದಾರೆ. ಸೊ ಅದಲ್ದಂಗೆ ಇನ್ನು ರಫಿ ಹೇಳ್ಬೇಕು ಅಂತಂದ್ರೆ, ನೀವು ಗೌರಿ ಗಣೇಶ ಅಲ್ಲೇನೆ
ಆ ಒಬ್ಬ ಚಿಕ್ಕ ಹುಡುಗ ಇರ್ತಾನೆ, ಮಾಸ್ಟರ್ ಮಂಜುನಾಥ್, ಮಾಸ್ಟರ್ ಆನಂದ್. 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 ಸೊ ಅವನು ಲಂಬೋದರ್ಗೆ ಟೋಪಿ ಹಾಕ್ತಾನೆ. ಸೊ ನಾನ್ ಅಬ್ಸರ್ವ್ ಮಾಡ್ದಂಗೆ ಕೊನೆ ತನಕನೂ ಐ ಫೀಲ್ he was so close to Suraj that Suraj could never vote him out. ನಿಜವಾಗ್ಲೂ ನೀನ್ ಇಷ್ಟು ಚೆನ್ನಾಗಿ ಮಾತಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ಕನ್ನಡದಲ್ಲಿ 4 ಪದಗಳನ್ನ ಇಂಗ್ಲಿಷ್ ಅಲ್ಲಿ ಮಾತಾಡ್ದಂತ ಹೋಳಿಕೆ ರಂಗ ಅವ್ರಿಗೆ ಧನ್ಯವಾದಗಳು. ಪೃಥ್ವಿ, ನೀನ್ ಏನಾದ್ರು ಹೇಳೋದಕ್ಕೆ ಅವಾಗಿಂದ ಕಾಯ್ತಾ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನ್ ಹೇಳಕ್ ಇಷ್ಟಪಡ್ತೀನಿ? ನಿಜವಾಗ್ಲು ಇವಾಗ ರೈಟ್ ನಾವು ಇಂಡಿಯಾದಲ್ಲಿ ಏನ್ ನಡೀತಾ ಇದೆ, ಪ್ರಿಡಾಮಿನೆಂಟ್ ಪವರ್ಸ್ ಅವ್ರ 3 ಜನ ಇಲ್ಲಿ ನಿಂತಿದ್ದಾರೆ. ಎಂತ ದೊಡ್ಡ ಮಾತು, ಎಂತ ದೊಡ್ಡ ಮಾತು. ಇವತ್ತು ನಮ್ಮ ಇಂಡಿಯಾದಲ್ಲಿರುವ ಡಾಮಿನೆಂಟ್ ಪವರ್ಸ್ ಇಲ್ಲಿ ನಿಂತಿದ್ದಾರೆ. ಹಾ. ಒಂದು ಪೊಲಿಟಿಕ್ಸ್, ಇನ್ನೊಂದು ವುಮೆನ್, ಸ್ತ್ರೀ ಶಕ್ತಿ. ಸ್ತ್ರೀ ಶಕ್ತಿ. ಹಾ, ನಾನು ಅನ್ಕೊಂಡಿದ್ದೆ ಬರೀ ನಮ್ಮ ದೇಶದ ಆಳ್ವಿಕೆಯಲ್ಲಿ ಮಾತ್ರ ಪೊಲಿಟಿಕ್ಸ್ ಆಟ ಆಡ್ತಾರೆ ಅಂತ, ಗೇಮ್ ಅಲ್ಲೂ ಆಟ ಆಡ್ತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಇಷ್ಟು ದಿನ ಆದ್ಮೇಲೆ ನಮ್ಗ್ ಬರೀ ಲಾಸ್ಟ್ ಅಲ್ಲಿ 3 ಜನ ನೋಡಿ ನೋಡಿ ಬೇಜಾರಾಗೋಗಿತ್ತು. ಈಗ ತಿರ್ಗಾ ನೀವೆಲ್ಲರೂ ನೋಡ್ತಾ ಇದೀನಿ, ಎಲ್ಲ ನೋಡೋಕ್ ಒಂದ್ ಸ್ವಲ್ಪ ಚೇಂಜ್ ಆಗಿದ್ದೀರಾ. ಆಸ್ ಆಲ್ವೇಸ್ ರಕ್ಷಿತ್ ಇನ್ನೊಂದ್ ಸ್ವಲ್ಪ ಗಮನ ತರ ಕಾಣ್ತಾ ಇದ್ದಾನೆ. ಸಣ್ಣ ಆಗ್ಬಿಟ್ಟಿಯಲ್ಲೋ ಚೋಪ್ರಾ, ಸ್ವರ್ಗೋಗ್ಬಿಟ್ಟಿದ್ದಾನೆ ಪಾಪ. ಅಲ್ಲಿ ಊಟ ಇಲ್ಲದೆ ಉಳ್ಳೆ ಸ್ವರ್ಗೋಗಿದ್ದಾನೆ. ಬರೋಲ್ಲ, ಖುಷಿ ಆಗ್ತಾರೆ. ಇನ್ನೊಂದ್ ಸ್ವಲ್ಪ ತಪ್ಪಾಗಿದ್ಯಾ, ಗುಂಡ್ಗುಂಡಕ್ ಚೆನ್ನಾಗಿದ್ಯಾ. ಅಂಡ್ ಯು ಆರ್ ಲುಕಿಂಗ್ ವೆರಿ ಹ್ಯಾಂಡ್ಸಮ್ ಮ್ಯಾನ್. ಥ್ಯಾಂಕ್ ಯು. ಸೊ ಇನ್ನೊಂದ್ ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡ್ತಾ ಇದೆಯಾ ಬೆಂಗಳೂರಿಗೆ ಬಂದ್ರೆ? ಹೌದು. ಈಗ ಎಲ್ಲದಕ್ಕಿಂತ ಮುಖ್ಯವಾದ ಘಟ್ಟಕ್ಕೆ ನಾವು ಬಂದಿದ್ದೀವಿ. ಅಂದ್ರೆ ಪರದೇಶದಲ್ಲಿ ಪರದಾಟ ಕಾರ್ಯಕ್ರಮದ ವಿನ್ನರ್ ಯಾರಾಗಿರ್ಬೋದು ಅಂತ ತಿಳ್ಕೊಳ್ಳೋಂತ ಸಮಯ. ಸೊ ನಮ್ಮ ಪರದೇಶದಲ್ಲಿ ಪರದಾಟ ಕಾರ್ಯಕ್ರಮದ ವಿನ್ನರ್ ಯಾರಾಗಿರ್ಬೋದು ಅನ್ಸುತ್ತೆ? ನಿಮ್ಗೆ ಏನಾದ್ರು ಗೊತ್ತಾ ಯಾರಾಗಿರ್ಬೋದು ಅನ್ಸುತ್ತೆ? ನನ್ನ ಪ್ರಕಾರ ಈ 3 ಜನ ನಿಂತಿರೋರು ಡೆಫಿನೆಟ್ಲಿ ನಾಟ್ ಕ್ವಾಲಿಫೈಡ್ ಫಾರ್ ವಿನಿಂಗ್. ಹೆಂಗೋಪ್ಪ ಬಂದ್ಬಿಟ್ಟಿದ್ದಾರೆ, 3 ಜನ ಬಂದ್ಬಿಟ್ಟಿದ್ದಾರೆ. ಅದ ಅಲಕ್ ಬುಲಕಲ್ ಬಂದಾರೆ. ಹಾ. ಇವ್ರು 3 ಜನ ಕಂಪೇರ್ ಮಾಡಿದ್ರೆ ಐ ವುಡ್ ಗಿವ್ ಸಪೋರ್ಟ್. ರಕ್ಷಿತ್, ಏನಕ್ಕೆ? ಐ ವಾಂಟ್ ಸೂರಜ್. ಎಲ್ಲೋ ಒಂದ್ ಕಡೆ ಮೈಸೂರು ಅದಕ್ಕೋಸ್ಕರ ಹಂಗ ಹೇಳ್ತಾ ಇದೆಯಾ ಅಂತ? ಮೈಸೂರು ಅಂತಲ್ಲ, ನಾನು ಅಬ್ಸರ್ವ್ ಮಾಡಿದೆ. ಐ ಥಿಂಕ್ ರಿಯಾಲಿಟಿ ಶೋಲಿ ದಿಸ್ ಇಸ್ ಹೌ ಇಟ್ ಒನ್ ಶುಡ್ ಹ್ಯಾವ್ ಬೀನ್. ಚೋಪ್ರಾ ಯಾರಪ್ಪ? ನನ್ನ ಪ್ರಕಾರ ನಾನು ರಫಿಗೆ ಹೇಳ್ತೀನಿ. ಯಾಕಂದ್ರೆ ಅವನು ಮೊದ್ಲಿಂದಾನು ಟಾಸ್ಕ್ಗಳು ಅದಾಗಿ ಚೆನ್ನಾಗಿ ಮಾಡ್ಕೊಂಬಂದಿದ್ದಾನೆ. ನೀವೆಲ್ಲ ನಿಮ್ಮ ಒಪಿನಿಯನ್ ಹೇಳಿದೀರಾ, ಬಹಳ ಖುಷಿಯಾಗಿದೆ. ಏನ್ ಸಖತ್ತಾಗಿ ಹೇಳ್ರಪ್ಪ, ಬಾಬು ನಿಜಲ್ಲೂ ಎಂಜಾಯ್ ಮಾಡಿದೆ ನಾನು.